ಸಮಸ್ತ ಕರ್ನಾಟಕ ಜನತೆಗೆ ಹಳ್ಳಿಕಾರ ಅಡ್ಡ ಚಾನಲ್ಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಿದ್ದೀವಿ. ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆಯ ಕ್ಯಾತನಬೀಡು ಗ್ರಾಮದಲ್ಲಿದ್ದೀವಿ. ಈಗ ಆಲ್ರೆಡಿ ನಿಮಗೆ ಕ್ಯಾತನಬೀಡು ಗ್ರಾಮದಲ್ಲಿ ನಾವು ಇದ್ದೀವಿ ಅಂದ ತಕ್ಷಣ ಅದರ ವಿಶೇಷತೆ ಏನು ಅಂತೇಳಿ ನಿಮಗೆ ಗೊತ್ತಾಗಿದೆ. ಹಾಗೆ ನೀವು ಈ ಒಂದು ಕ್ಯಾತನಬೀಡಿಗೆ ಹೆಸರನ್ನು ತಂದು ಕೊಟ್ಟಂತಹ ಒಂದು ಅಮೂಲ್ಯ ಜೀವಗಳು ಇಲ್ಲಿ ಇದ್ದಾವೆ. ಆ ಅಮೂಲ್ಯ ಜೀವಿಗಳು ಯಾವುವು ಅನ್ನೋದನ್ನ ನಾವೀಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಮತ್ತು ಅದರ ಹಿನ್ನೆಲೆ ಮತ್ತು ಅದು ಸಂಪೂರ್ಣ ಮಾಹಿತಿಯನ್ನು ನಾವು ಕೊಡೋದಕ್ಕೆ ಇಷ್ಟಪಡ್ತೀವಿ. ಬನ್ನಿ ವೀಕ್ಷಕರೇ, ಈಗ ಆ ಅಮೂಲ್ಯ ಜೀವಿಗಳು ಯಾವುದು ಅನ್ನುವಂತಹ ಒಂದು ಕುತೂಹಲಕ್ಕೆ ಈಗ ನಾವು ತೋರಿಸ್ತಾ ಇದ್ದೀವಿ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಸರ್ ವೆಲ್ಕಮ್ ಟು ಹಳ್ಳಿಕಾರ ಅಡ್ಡ ಚಾನಲ್ಗೆ. ಥ್ಯಾಂಕ್ ಯು ಸರ್. ಈಗ ಕರ್ನಾಟಕದಲ್ಲಿ ಸದ್ಯಕ್ಕೆ ಹಳ್ಳಿಕಾರ ಅಡ್ಡ ಚಾನಲ್ ತುಂಬ ಹೆಸರುವಾಸಿಯಾಗಿದೆ. ಹೌದು. ಎಲ್ಲ ಪ್ರತಿಯೊಂದು ರೇಸ್ಗಳಲ್ಲೂ ನಾವು ಭಾಗವಹಿಸ್ತಿದ್ದೀವಿ ಮತ್ತು ಹಾಗೆ ತುಂಬ ಕರ್ನಾಟಕದ ಚಾಂಪಿಯನ್ಸ್ ಎತ್ತುಗಳು ಏನೇನು ಇರ್ತವೋ ಅವನು ಸಹ ನಾವು ಇಂಟ್ರೂ ಮಾಡೋದಕ್ಕೆ ಅಭಿಮಾನಿಗಳ ಪರವಾಗಿ ಅಂದರೆ ಫ್ಯಾನ್ಸ್ ಬೇಸ್ ಅಂದರೆ ಫ್ಯಾನ್ಸ್ಗಳು ಯಾವ್ಯಾವ ಎತ್ತುಗಳ ಬಗ್ಗೆ ಕೇಳ್ತಾ ಇರ್ತಾರೋ ಆ ಇಂಟ್ರ್ಗಳಲ್ಲಿ ನಾವು ಭಾಗವಹಿಸ್ತಿದ್ದೀವಿ. ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದ ಕೊಡ್ತೀನಿ ಸರ್. ಈ ಒಂದು ಎತ್ತುಗಳ ಬಗ್ಗೆ ಈಗ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ. ನೀವು ಅದಕ್ಕೆ ಉತ್ತರಿಸ್ತಾ ಹೋದರೆ ನಮ್ಮ ಫ್ಯಾನ್ಸ್ಗಳಿಗೆ ಒಂದು ಖುಷಿಯನ್ನು ಕೊಡುತ್ತೆ ಸರ್. ಥ್ಯಾಂಕ್ ಯು ಸರ್. ಈ ದಿನ ನಾವು ಕರ್ನಾಟಕದ ಪ್ರಸಿದ್ಧ ಚಾಂಪಿಯನ್ ಎತ್ತುಗಳಲ್ಲಿ ಒಂದಾದಂತಹ ಮಹಾರಾಜ ಎತ್ತಿನ ಬಳಿ ಇದ್ದೀವಿ. ಹಾಗೆ ಅದರ ಹಿನ್ನೆಲೆಯನ್ನು ಏನು ಅಂತೇಳಿ ಈಗ ವಿವರಿಸ್ತಾರೆ. ಬನ್ನಿ ಸರ್, ಹೇಳಿ ಸರ್ ನಿಮ್ಮ ಹೆಸರು ಮತ್ತು ಮಹಾರಾಜನ ಬಗ್ಗೆ ಏನು ಹೇಳಿದ್ರು. ನಮಸ್ತೆ ಸರ್, ನಮ್ಮ ಹೆಸರು ನವೀನ್ ಅಂತ, ಕ್ಯಾತನಬೀಡು ಗ್ರಾಮ, ಚಿಕ್ಕಮಗಳೂರು ಡಿಸ್ಟಿಕ್ಕು, ಲೆಕ್ಕೆ ಹೋಬಳಿ. ನಮ್ಮದು ಮಹಾರಾಜನ ಬಗ್ಗೆ ನಾವು ಹೇಳಬೇಕು ಅಂದರೆ, ನಾವು ಮಹಾರಾಜನ ತಗೊಬಂದಾಗ ಇಲ್ಲಿಗೆ 2 ವರ್ಷ ಆಗಿದೆ. 2 ವರ್ಷದಿಂದ ಅದ್ರದ್ದು ಹಿನ್ನೆಲೆ ಏನು ತಿಳ್ಕೊಬೇಕು ಅಂದರೆ ನಾವು ಹೇಳೋದಕ್ಕಿಂತನೂ ಜನಗಳು ಅಭಿಮಾನಿಗಳೇ ಹೇಳ್ತಾರೆ ಅದು ಹೆಂಗಿದೆ ಅಂತ. ಅದು ಯಾವ ಸ್ಪೀಡು ಅದ್ರ ಗೊತ್ತು ಎಲ್ಲವ. ಅಖಾಡಕ್ಕೆ ಹೋದ್ರೇ ಅದ್ರ ಕದರೇ ಚೇಂಜ್ ಆಗುತ್ತೆ. ಮತ್ತು ಅದ್ರ ಬಗ್ಗೆ ನಾವು ಹೇಳಬೇಕು ಅಂದರೆ ಎಲ್ಲ ಎತ್ತುಗಳಿಗೂ ಹಾಕಿದ್ದೀವಿ ಮಹಾರಾಜನ. ಆ ಎತ್ತಿನ ಮುಂದೆ ಬೀಟ್ ಹೊಡೆಯೋಕ್ಕೆ ಯಾರ ಕೈಲೂ ಆಗಿಲ್ಲ ಇವತ್ತಿಗೂ. ಇಡೀ ಅಖಾಡದಾಗೂ ಯಾವೂ ಇಲ್ಲ ಸರ್. ಸರ್ ಮಹಾರಾಜನ ನೀವು ಚಿಕ್ಕ ವಯಸ್ಸಿಂದ ತಂದಿರೋದು ಅಥವಾ ಬೇರೆ ಕಡೆಯಿಂದ ಬೇರೆ ಕಡೆಯಿಂದ ಕೊಂಡ್ಕೊ ಬಂದಿರಿ ಸರ್, ಮಹಾರಾಷ್ಟ್ರದಿಂದ. ಅವಾಗ ಮಹಾರಾಜನಿಗೆ ಎಷ್ಟು ಬೆಲೆಯನ್ನು ಕಟ್ಟಿದ್ರು ಸರ್? ಅವಾಗ ನಾವು ತಂದಾಗ ಅದಕ್ಕೆ 3.5 ಲಕ್ಷ ಬೆಲೆ ಆಯಿತು ಸರ್. ಸರ್ ಮಹಾರಾಜನ ಫಸ್ಟ್ ಟೈಮು ಯಾವ ಕಣದಲ್ಲಿ ಇಳಿಸಿದ್ರಿ ಸರ್? ಅಜ್ಜಂಪುರ ಸರ್. ಅಜ್ಜಂಪುರದಾಗೆ ಫಸ್ಟ್ನೇ ಕಣ ಅಜ್ಜಂಪುರ. ಅಲ್ಲಿ ಮಳೆಯಿಂದ ಇದಾಗಿ ಗೊಚ್ಚೆಯಾಗಿ ಅದು ಫೇಲ್ ಆಯ್ತು ಅಲ್ಲಿ. ಹಂಗಾಗಿ ಮತ್ತೆ ನೆಕ್ಸ್ಟ್ ಕಣ ನಿಲ್ಲಿಸಿದ್ವಿ. ಆಮೇಲೆ ನೆಕ್ಸ್ಟ್ ಕಣದಿಂದ ಅದನ್ನು ಎತ್ತು ಇದು ಆಗಲ್ಲ ಅನ್ನೋ ಲೆಕ್ಕಾಚಾರದಕ್ಕೆ ನಾವೇ ಮಾಡಿದ್ವು, ವಾಪಸ್ ಹಾಕಳ್ಸೋಣ ಅಂತ ಮಾಡಿದ್ವು. ಆಮೇಲೆ ನಮ್ಮ ಅಣ್ಣರು ಓನರು ಸ್ವಾಮಿ ಅಂತ, ಅವರು ಇರಲಿ ತಡ್ರೆ ಇದೊಂದು ಆ ಕಡೆ ಇನ್ನೊಂದು ಆ ಕಡೆ ನೋಡೋಣ ಅಂತೇಳಿ ಇದು ಮಾಡಿದ್ವಿ. ಆ ಕಡೆದಿಂದ ಅದು ಮೆರೀತು. ಅವಾಗಿಂದ ಇದು ಇಲ್ಲಿ ನಮ್ಮ ಹತ್ರನೇ ಇದೆ. ಮೊದಲನೇ ಕಣದ ಕೀಳಿಸಿದಾಗ ಸರ್ ಮಹಾರಾಜನ ಸ್ವಭಾವ ಹೇಗಿತ್ತು ಸರ್? ಮಹಾರಾಜನ ಸ್ವಭಾವ ಸುಮ್ಮನೆ ಹೋಗಿ ನಿಂತ್ಕೊಳ್ಳೋದು ಸರ್. ಅದು ಏನೂ ಇದು ಮಾಡ್ತಾ ಇರಲಿಲ್ಲ. ಸುಮ್ಮನೆ ಊಡಿಸೋಣದು, ಊಡಿ ಬಿಟ್ಟಾದ್ಮೇಲೆ ಮುಗೀತದು. ಗಾಡಿ ಮುಂದೆ ಬಿಟ್ಟು ಹಿಂದ್ಗಡೆಯಿಂದ ಚೇಂಜ್ ಮಾಡೋದು. ಗಾಡಿ 2 ಗಾಡಿ ಮುಂದೆ ಬಿಟ್ಟು ಹಿಂದ್ಗಡೆಯಿಂದ ಚೇಂಜ್ ಮಾಡಿ ಹೊಡೆಯೋದು. ಸರ್ ಗಾಡಿಗೆ ಹೂಡಬೇಕಾದ ಸಂದರ್ಭದಲ್ಲಿ ಮಹಾರಾಜ ಯಾವ ಥರ ಹಠ ಮಾಡಿದ್ದುಂಟ ಸರ್? ಹಠ ಮಾಡಿದೆ. ಫಸ್ಟ್ ತಂದಾಗ ಹಠ ಮಾಡಿದ್ದಿಲ್ಲ, ಈಗೀಗ ಪೂರ್ತಿ ಹಠ ಮಾಡಿದೆ ಸರ್. ಈ ಮೊದಲನೇ ಪ್ರೈಸ್ನ ಗೆದ್ದ ನಂತರ ನಿಮ್ಮ ಮತ್ತೆ ಊರಿನ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಸರ್? ಸರ್ ಊರಿನ ಸೆಲೆಬ್ರೇಷನ್ನು ಈಗ ಎಲ್ಲರಿಗೂ ಕುತೂಹಲ ಇದೆ. ಮಹಾರಾಜ ಇವತ್ತು ರೈಸಿಗೆ ಹೋಗ್ತಿದೆ ಅಂತ. ಈಗ ಊರಿನವರಿಗಿಂತ ನಮ್ಮ ಹುಡುಗರುಗಳು ಒಂದು 50-60 ಜನ ಹುಡುಗರು ಇದ್ದೀವಿ, ಅವ್ರಿಗೆ ಕುತೂಹಲ ಜಾಸ್ತಿ. ಮಹಾರಾಜ ಏನಾಯಿತು ಇವತ್ತು ಹೊಡಿತೀವೋ ಬಿಡ್ತೀವೋ ಗೊತ್ತಿಲ್ಲ. ಮಹಾರಾಜ ಆ ಕಡೆಗೆ ಹೋಗಿದ್ದೆ, ಇದು ಏನಾಯ್ತು ಅಂದಾಗ ಕುತೂಹಲ ಜಾಸ್ತಿ. ಅದು ಏನಾಗೈತೆ ಏನು ಕೇಳ್ರಿ ಅಂತಾರೆ. ನಾವು ಹೋದಂಥ ಹುಡುಗರು ಎಲ್ಲರಿಗೂ ನಾವು ಇನ್ಫಾರ್ಮೇಷನ್ ಮಾಡ್ತಿರ್ತೀವಿ. ಮತ್ತು ಹೋದಾಗ ನಾವು ಇದ್ರ ಜೊತೆ ಸಾಥ್ ಕೊಟ್ಟರೆ ಒಂದು ಫ್ರೈಜ್ ಅಂತ ಗ್ಯಾರಂಟಿ ಹೊಡ್ಕೊಂಬರ್ತೀವಿ ಸರ್. ಮಹಾರಾಜನ ಜೊತೆ ಮೊದಲನೇ ಬಾರಿ ಜೋಡಿಯಾಗಿ ಅಖಾಡಕ್ಕೆ ಇಳಿದಂಥ ರಾಶಿ ಯಾವುದು ಸರ್? ಮಿನಿಡಾನ್, ಕರ್ನಾಟಕ ಡಾನ್. ಅವತ್ತಿನ 2 ವೇಗಗಳು ಯಾವ ರೀತಿ ಇತ್ತು ಸರ್? ವೇಗ ಅಂದರೆ ಕುದುರೆ ವೇಗಕ್ಕಿಂತ ಸ್ಪೀಡ್ ಸರ್, ಭಯಂಕರ ಸ್ಪೀಡು. ಮಹಾರಾಷ್ಟ್ರ ಡಾನ್ ಅಂದರೆ ಭಯಂಕರ ಸ್ಪೀಡು. ಚಕ್ಕರದಾಗೆ ಆಗಲಿ ಜೋಡಿ ಗಾಡೀಲಿ ಭಯಂಕರ ಸ್ಪೀಡ್. ಅಂದರೆ ಇದು 2 ಗಾಡಿ ಮುಂದೆ ಬಿಟ್ಟು 2 ಗಾಡಿ ಮುಂದೆ ಪಾಯಿಂಟ್ ತಾಣಿರೋವು. ಸರ್ ಮಹಾರಾಜ ನೆನಪಿನಲ್ಲಿ ಉಳಿಯುವಂಥ ಪ್ರೈಸನ್ನು ಯಾವ ಕಣದಲ್ಲಿ ಮಾಡಿಕೊಟ್ಟಿದ್ದಾರೆ? ಎಲ್ಲ ಕಣದಾಗೂ ನೆನಪಿಗೋಸ್ಕರ ಮಾಡಿದ್ದೆ. ಅಂದರೆ ಇಂಥದ್ದು ಅಂತ ಹೇಳಂಗಿಲ್ಲ, ಈ ಎಲ್ಲ ಕಣದಾಗೂ ನೆನಪಿಗೋಸ್ಕರ ಹೊಡೆದಿತ್ತದು ಸರ್. ನಿಮ್ಮಲ್ಲಿಗೆ ಮಹಾರಾಜ ಬಂದಾಗ ಎಷ್ಟು ಹಲ್ಗಳು ಹೊಂದಿತ್ತು ಸರ್? ಕಡೆಯಲ್ಲಿತ್ತು. ಈಗ ಸರ್? ಈಗಲೂ ಕಡೆಯಲ್ಲಿದೆ. ಮತ್ತು ಇತ್ತೀಚಿನ ರೇಸ್ಗಳಲ್ಲಿ ಸರ್, ಈಗ ಫ್ಯಾನ್ಸ್ಗಳು ಈಗ ಮಹಾರಾಜ ಓಡಬೇಕಾದ್ರೆ ತುಂಬ ಚೆನ್ನಾಗಿ ಜೋರಾಗಿ ಕೂಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ರೈಡರ್ಗೂ ಅಷ್ಟೇ ಪ್ರೆಷರ್ ಕೂಡ ಇರುತ್ತೆ. ಆಗ ನೀವು ರೈಡರ್ಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ರೈಡರ್ಗಳಿಗೆ ನೀವು ಸೇಫಾಗಿ ಬಟ್ ಗಾಡಿಯಿಂದ ಕೆಳಗಿಳಿಬೇಡಿ, ಕಂಟ್ರೋಲ್ ತೊಗೊಳ್ಳಿ ಅಂತ ಹೇಳ್ತೀವಿ. ಏಕೆಂದರೆ ಇದು ಹೋಗೋ ಸ್ಪೀಡಿಗೆ ಅವರು ಕಂಟ್ರೋಲ್ ಇಲ್ಲ, ಕಂಟ್ರೋಲ್ ಲೆಸ್ಸು.
ಪಿಚ್ ಎಷ್ಟಿರುತ್ತೆ 1 to ಡಬಲ್ ಪಿಚ್ ಮುಂದಕ್ಕೆ ಹೋಗಿರುತ್ತೆ. ಹಾಗಾಗಿ ಡ್ರೈವರ್ಗಳು ಆರ್ತಾರೆ. ಅದು ಅವ್ರಿಗೆ ಹೇಳೋದೇನೋ ಕಂಟ್ರೋಲ್ ಮಾಡ್ಕೊಳ್ಳಿ, ನಮ್ಮ ಹುಡುಗರು ಮುಂದೆ ಇರ್ತಾರೆ, ನಾವು ಕಂಟ್ರೋಲ್ ಮಾಡ್ಕೊತೀವಿ, ನೀವು ಕಂಟ್ರೋಲ್ ಮಾಡಿ ಗಾಡಿ ಬಿಡಬೇಡಿ ಅಂತ ಹೇಳಿ ಇದು ಮಾಡಿರ್ತೀವಿ. ಭಯ ಇದೆ ಸರ್, ಜಾಕಿಗಳಿಗೆ ಭಯ ಇದೆ. ಸರ್ ಈಗ ಮಹಾರಾಜನ ರೈಡ್ನ ಮಾಡಬೇಕಾದ್ರೆ ಅದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಕಾಗಿರುತ್ತೆ ಅಂತ ಅನ್ಸುತ್ತೆ ರೈಡರ್ಗಳಿಗೆ. ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ರೈಡರ್ಗಳು ಈಗ ಯಾರ್ಯಾರಿದ್ದಾರೆ ಸರ್ ನಿಮ್ಮ ಬಳಿ? ಎಕ್ಸ್ಪೀರಿಯನ್ಸು ಅಂದರೆ ಎಲ್ಲರೂ ಇದ್ದಾರೆ ಸರ್. ಈಗ ಇವರು ಅಂತ ಹೇಳಿದರೆ ಈಗ ಎಲ್ಲರಿಗೂ ಭೇದ ಭಾವ ಮಾಡ್ದಂಗೆ ಆಗುತ್ತೆ. ಈಗ ಸುಮಾರು ಜನ ಹೊಡೆದಿದ್ದಾರೆ, ಈಗ ಯಾರ ಹೆಸರು ಹೇಳಲಿಕ್ಕೆ ಬರೋದಿಲ್ಲ ಅದು. ಹೌದು ಸರ್. ಸರ್ ಈಗ ಮಹಾರಾಜ ಬಂದ ತಕ್ಷಣ ಅಖಾಡದಲ್ಲಿ ಅಲ್ಲಿ ನೆರೆದಿದ್ದಂತಹ ಅಭಿಮಾನಿಗಳು ಅವ್ರದ್ದೇ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಮಹಾರಾಜ ಯಾವ ರೀತಿಯಾದ ದುರ್ವರ್ತನೆ ಮಾಡಿದ್ದುಂಟಾ ಸರ್? ದುರ್ವರ್ತನೆ ಆ ಥರ ಯಾವುದು ಮಾಡಿದ್ದಿಲ್ಲ. ಅಂದರೆ ಸರ್ ಇದು ಅಖಾಡದಾಗೆ ನಾವು ಹೊಡೆಯಂಗಿಲ್ಲ. ಹೊಡೆದ್ರೆ 100 ಜನ ಕೊಳ್ಳು ಮುಗ್ದರ ಇಟ್ಕೊಂಡ್ರು ತಡೆಯಲ್ಲ. ಅಲ್ಲಿ ಹೊಡೆಯಂಗಿಲ್ಲ ಅಷ್ಟೇ. ಎಷ್ಟು ಜನ ಕಿರ್ಚಾಡಿದ್ರು ಏನೂ ಮಾಡೋದಿಲ್ಲ. ಹೊಡೆದ್ರೆ ಹಿಡಿಯೋಕ್ಕಾಗಲ್ಲ. ಈ ಸುಮಾರು ಅಂಥ 2-3 ಅಖಾಡದಾಗೆ ಕೈ ತಪ್ಪಿಸ್ಕೊಂಡು ಹೋಗಿ ಹಿಡ್ದು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗಿ ಹಿಡ್ದಿರೋದು ಉಂಟು ಸರ್ ನಾವು. ಸರ್ ಮಹಾರಾಜನಿಗೆ ತುಂಬ ಪ್ರಿಯವಾದ ಆಹಾರ ಯಾವುದು ಸರ್? ಪ್ರಿಯವಾದ ಆಹಾರ ಅಂದರೆ ಫುಡ್ಡು ಏನೇನು ಕೊಡ್ತೀರಾ ಸರ್? ಕಡಲೆ ಹಿಂಡಿ, ಹತ್ತಿಕಾಳು, ರವೆ ಬೋಸ, ಆಮೇಲೆ ಕಡ್ಡಿ, ಜೋಳದ ಕಡ್ಡಿ. ಅಂದರೆ ತುಂಬ ಪ್ರೀತಿಯಿಂದ ಯಾವ ಆಹಾರ ಜಾಸ್ತಿ ತಿನ್ನುತ್ತೆ ಸರ್? ಜಾಸ್ತಿ ಆಹಾರ ಅಂದರೆ ಹತ್ತಿಕಾಳು, ರವೆ ಬೋಸ, ಹಿಂಡಿ, ಕಡಲೆಕಾಯಿ ಹಿಂಡಿ. ಈ ಮಹಾರಾಜನ ಒಂದು ಹುಳ್ಳಿನುಚ್ಚು. ಮಹಾರಾಜನ ಒಂದು ದಿನನಿತ್ಯದ ದಿನಚರಿ ಅಂದರೆ ಯಾವ ರೀತಿ ಇರುತ್ತೆ ಸರ್? ದಿನನಿತ್ಯ ದಿನಚರಿ ಅಂದರೆ ಸರ್ ನಾವು ಹೊರಗಡೆ ಎಲ್ಲೂ ಬಿಡೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ಹೊರೆ ಕಟ್ಟಿರ್ತೀವಿ. ಹೊರೆ ಕಟ್ಟಿ 11 ಗಂಟೆ ತನಕ ಹೊರ ಕಟ್ಟಿ, ಆಮೇಲೆ ನೀರು ಕುಡಿಸಿ ಒಳಗಡೆ ಮೇವು ಹಾಕ್ಬಿಟ್ಟು ಸಂಜೆ 4:15 ಗಂಟೆ ತಿಂಡಿ ಇಟ್ಬಿಡ್ತೀವಿ. ಅದೇ ದಿನಚರಿ ಅದರದ್ದು ಸರ್. ಈಗ ಜೋಡಿಸೋದು, ವಾಕಿಂಗ್ ಮಾಡಿಸೋದು ಅದೇನಿಲ್ಲ ಸರ್. ಯಾವಾಗಲೂ ಒಂದು ಟೈಮ್ ಮಾಡಿಸ್ತೀವಿ, ಯಾವಾಗಲೂ ಮಾಡಿಸಲ್ಲ ಸರ್. ರೇಸ್ಗೆ ಹಿಂದಿನ ದಿನಗಳಲ್ಲಿ ಮಹಾರಾಜನಿಗೆ ಒಂದು ಟ್ರೈನಿಂಗ್ ಏನಾರು ಇರುತ್ತೆ? ಇಲ್ಲ, ಟ್ರೈನಿಂಗ್ ಏನಿಲ್ಲ ಸರ್. ಟ್ರೈನಿಂಗ್ ಯಾವ ರೀತಿ? ನೇರವಾಗಿ ಆ ಕಡೆಗೆ ನೇರವಾಗಿ ಆ ಕಡೆ. ಸರ್ ಈಗ ರೇಸ್ಗೆ ಹೋಗೋಕ್ಕಿಂತ ಮುಂಚೆ ಮನೆ ದೇವರಿಗೆ ಪೂಜೆ ಮಾಡೋಂಥದ್ದು ಅಂಥದ್ದು ಏನಾದ್ರು ವಿಶೇಷತೆಗಳು? ಸರ್ ನಮ್ಮ ಊರು ಗ್ರಾಮ ದೇವತೆ ಇದೆ. ಗ್ರಾಮ ದೇವತೆ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಯಾವ ಗ್ರಾಮ ದೇವತೆ ಹೆಸರು? ಕರಿಯಮ್ಮ ಅಂತ, ಕರಿ ಅಜ್ಜಿ ಅಂತ. ಇಲ್ಲಿ ಎತ್ತು ಬೇಕಾದ್ರೆ ಜಾಗಲಜ್ಜಿ ನಮ್ಮೂರು ಗ್ರಾಮ ದೇವರು, ಅಲ್ಲಿಗೆ ಹೋಗಿ ಕರುಪ್ರ ಕಟ್ಟಿ ಎತ್ತು ತುಂಬ್ತಾರೆ. ನಾವು ಯಾವ ದೇವ್ರುಗಳಿಗೂ ಹೋಗಲ್ಲ. ಅವರಿಗೆ ಯಾಕೆ ಇಷ್ಟೊಂದು ಹಳ್ಳಿಕಾರ ಮೇಲೆ ಪ್ರೀತಿ ಅಮ್ಮ ನಿಮಗೆ? ಒಂದು ನಮಗೆ ಮಕ್ಕಳಿಲ್ಲ, ಅವೇ ನಮಗೆ ಮಕ್ಕಳು ಅಂತ ನಾವು ಹಳ್ಳಿಕಾರ ಎತ್ಕೊಂಡು ಸಾಕ್ತಾರೆ. ಏನು ಒಂದು ಅಭಿಮಾನ ಬರೋದಕ್ಕೆ ಕಾರಣ ಏನು? ಅಭಿಮಾನ ಬರೋದಕ್ಕೆ ಏನೋ ನಮ್ಮ ಯಜಮಾನ್ರಿಗೆ ರೈಸಲ್ಲಿ ಎತ್ತು ಕಟ್ಟಬೇಕು ಅನ್ನೋದೇ ಒಂದು ಚಟ ಇರೋದು. ಹಂಗಾಗಿ ಎಲ್ಲರೂ ಕಟ್ತಾರೆ. ನಾನು ಎತ್ತಂತೂ ನಾನು ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಎತ್ಕೊಂಡು ರೈಸಿಗೆ ಅವರು ಎತ್ತು ಎಲ್ಲಿದ್ರೂ ಎತ್ತು ತಗೊಬಂದು ಕಟ್ತಾರೆ. ಈಗ ಯಜಮಾನ್ರು ಫಸ್ಟ್ ಟೈಮ್ ರೇಸಿಗೆ ಎತ್ತನ್ನು ಕಟ್ಟಬೇಕಾದ್ರೆ ನಿಮ್ಮ ಅಭಿಪ್ರಾಯ ಏನಿತ್ತು? ಇಲ್ಲ, ಈಗ ಅವರು ನಾನು ಎತ್ತರನೇ ಸೈ ಅಂದರೆ ಸರಿ ತಾಳ್ರಿ, ಎತ್ತು ತಗೊಂಬರ್ರಿ, ಹೊಡೀರಿ ಅಂತ ಹೇಳ್ತೀವಿ ನಾವು. ಬೇಡ ಅಂತ ಹೇಳಲ್ಲ. ಈಗ ಪ್ರತಿನಿತ್ಯ ಅವಕ್ಕೆ ಹುಲ್ಲು ಹಾಕೋದು, ಆಹಾರನ ಕೊಡೋದಂಥದ್ದೆಲ್ಲ ನೀವು ಮಾಡ್ತೀವಿ. ನಾವೇ ಒಟ್ಟಿಗೆ. ಅವರು ಟ್ಯಾಕ್ಟ್ರಿಗೆ ಹೋಗಿರ್ತಾರೆ, ಮನೇಲಿರಲ್ಲ. ಈ ಹುಡುಗರುಗಳು ಬಂದು ಬೆಳಗ್ಗೆ ಸಾಯಂಕಾಲ ಒಟ್ಟಿಗೆ ನಮ್ಮ ಯಜಮಾನ್ರು ಸ್ನೇಹಿತರುಗಳು ಇವ್ರು ಬಂದು ಬೆಳಗ್ಗೆ ಸಾಯಂಕಾಲ ಎತ್ತುಗಳೆಲ್ಲ ಕಟ್ಕೊಡ್ತಾರೆ. ತಿಂಡಿ, ಮೇವು, ಸಗಣಿ ಎಲ್ಲ ನಾವು ಮಾಡ್ತೀವಿ. ಈ ಮಹಾರಾಜನ ಪ್ರೀತಿಗೆ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ನಮಗೆ ಮಹಾರಾಜ ಎಲ್ಲ ಸೌಲಭ್ಯ ಚೆನ್ನಾಗಿ ಕ್ರೇಜ್ ಹೊಡಿತೈತಾ. ಇಡೀ ನಮ್ಮೂರಲ್ಲೇ ಕ್ಯಾತಿನಬಿಡಲ್ಲಿ ಗ್ರಾಮದಲ್ಲಿ ರೈಸ್ ಮಾಡಿದ್ರು. ಇಡೀ ನಮ್ಮೂರು ಜನನೇ ಹಂಗಂದ್ರು, ಸ್ವಾಮಿಗೆ ಎಷ್ಟು ಬೆಲೆ ಐತೆ ಎತ್ತಿಂದ ಅಂತ. ಅವಾಗ ನಮ್ಮೂರು ಗ್ರಾಮದವರೆಲ್ಲ ಬೆಲೆ ಕೊಟ್ಟರು. ನಮ್ಮ ಮನೆಯಲ್ಲಿ ಸನ್ಮಾನನೂ ಮಾಡಿದ್ರು ಕರೆದು. ಈ ಒಂದು ರೇಸ್ಗಳಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಊರಿಗೆ ಕರ್ಕೊಂಡ್ಬಂದಾಗ ಊರಲ್ಲಿ ಒಂದು ಖುಷಿ ಅಂತದ್ದು ಇವ್ರು ಮನೆ ಮಾಡಿರುತ್ತೆ. ಏನು ಇವತ್ತವರೆಗೂ ಏನು ಮಾಡಿಲ್ಲ. ಅಲ್ಲೇ ಹುಡುಗರಿಗೆಲ್ಲ ಪಾರ್ಟಿ ಅಲ್ಲೇ ಮಾಡಿಸ್ತಾರೆ. ಹುಡುಗರೇ ಹೇಳ್ತವೆ, ಅಣ್ಣ ನಾವು ಇವತ್ತು ಪಾರ್ಟಿ ಮಾಡಬೇಕು, ಎತ್ತು ಗೆದ್ದಿದ್ದಾವೆ ನಮ್ಮ ಅಂತ. ಈಗ ಶಂಕರ್ ಬಂತು, ಫಸ್ಟ್ ಕಣ ಸೋಲ್ತು ಮಿನಿಡಾನಿನ ಜೊತೆಯ. ಈಗ ಮಹಾರಾಜನ ಜೊತೆ ಹಾಕಿದ್ರು, 4ನೇ ಪ್ರೈಸ್ ಬಂತು ಒಟ್ಟಿಗೆ ಶಂಕರ್. ಈಗ ನಿಮ್ಮ ಯಜಮಾನ್ರವರ ಸ್ನೇಹಿತರು ಕೂಡ ಇದಕ್ಕೆ ಸಾಥನ ಕೊಡ್ತಾ ಇದ್ದಾರೆ. ನಮ್ಮ ಹುಡುಗರೆಲ್ಲ ಸಾಧನೆ ಕೊಡ್ತಾರೆ. ಆ ಒಂದು ಸ್ನೇಹಿತರ ಬಳಗಕ್ಕೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರ? ನಾವೇನು ಹೇಳಲ್ಲ. ನಮ್ಮ ಯಜಮಾನ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವರು ಅಷ್ಟೇ ಚೆನ್ನಾಗಿ ಸ್ವಾಮಿ ಮಾಮ ಅಂದ್ರೆ ಅಷ್ಟೇ ಬಿಡ್ತಾ ಇದ್ದಾರೆ ಮಕ್ಕಳೆಲ್ಲ ಒಟ್ಟಿಗೆ. ಈಗ ಇಷ್ಟು ಎತ್ತುಗಳನ್ನ ನೀವು ಸಾಕ್ತಾ ಇದ್ದೀರಾ, ಪ್ರತಿನಿತ್ಯ ಖರ್ಚು ಅನ್ನೋದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದನ್ನೆಲ್ಲ ಯಾವ ರೀತಿ ಭರಿಸ್ತೀರಮ್ಮ? ಅದನ್ನೆಲ್ಲ ಈಗ ಬಳಸಕ್ಕೆ ಹೇಳಕ್ ಆಗಲ್ಲ ಒಟ್ಟಿಗೆ. ಈಗ ನಾವು ಹೆಂಗೆ ಊಟ ಮಾಡ್ತೀವಿ ಅವನು ಹಂಗೆ ಸಾಕ್ಬೇಕು. ಅವು ಗಾಡಿಲಿ ಆ ಥರನೇ ಓಡ್ಬೇಕಲ್ಲ. ಹಂಗಾಗಿ ತಿಂಡಿಗೂ ಏನು ಲೆಕ್ಕ ಹಾಕಲ್ಲ ಒಟ್ಟಿಗೆ. ನಮಗೊಂದೊತ್ತು ಊಟ ಕಡಿಮೆ ಆದ್ರೂ ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ತಿಂಡಿಗೆ ಹೋಗ್ತೀವಿ. ಈಗ ಮನೆಯ ಮಕ್ಕಳಂತೆ ಕೂಡ ಇದನ್ನ ನೀವು ನೋಡ್ಕೊಂತ ಇದ್ದೀರಾ? ಮನೆ ಮಕ್ಕಳು ನೋಡ್ಕೊಂಡಂಗೆ ನಾವು ನೋಡ್ಕೊಂತ ಇರೋದು. ಈಗ ಈ ಮಹಾರಾಜನಿಂದಾಗಿ ಕ್ಯಾತನಬಿಡಿಗೆ ತುಂಬಾ ಹೆಸರು ಕೂಡ ಬಂದಿದೆ ಅಂತ ಹೇಳ್ಬೋದು. ಮಹಾರಾಜನಿಂದ ಕ್ಯಾತನಬಿಡಿಗೆ ನಮ್ಮ ಲಕ್ಕ ಹೋಬಳಿಗೆ ಹೆಸರು ಬಂದಿದೆ. ಮಹಾರಾಷ್ಟ್ರ ಡಾನ್ ಬಗ್ಗೆ ಅಂತ
ನಮಗೆ ನೇಮ್ ಬಂದಿದ್ದು ಈಗ ಏಕೆಂದರೆ ಹುಡುಗರೆಲ್ಲ ಹೇಳ್ಬೋದು ನೀನು ಹಿಂದೆ ಹಿಂದೆ ಹೋಗ್ತೀಯ ಅಂತ. ನಮಗೆ ಪ್ರಪ್ರಥಮವಾಗಿ ನೇಮ್ ಬಂದಿದ್ದೆ ನಮ್ಮ ಕೂಡಿ ಅರವಳ್ಳಿ ಅಂತ. ಏಕೆಂದರೆ ನಮಗೆ ಸ್ವಾಮಿ ಅನ್ನೋರು ಯಾರು ಅನ್ನೋದು ಗೊತ್ತಿರಲಿಲ್ಲ ಮೊದಲು. ನಾವು ಕೂಡಿ ಅರವಳ್ಳಿ ತಂದು ಕಟ್ಟಿದಾಗಿಂದನೂ ಆವಾಗ ನೇಮ್ ಬಂದಿದ್ದು. ಅದಾದಮೇಲೆ ಪ್ರಮೋದಂಕರ ಬಂತು. ಪ್ರಮೋದಂಕರ ಹೋದ್ಮೇಲೆ ಆಮೇಲೆ ಮಹಾರಾಷ್ಟ್ರ ಡಾನ್ ಬಂತು. ಮಹಾರಾಷ್ಟ್ರ ಡಾನು, ಮಹಾರಾಜ, ಇಂದ್ರ ಎಲ್ಲವೂ ನಮಗೆ ನಮ್ಮ ಮನೆಯಿಂದ ಯಾವ ಹೋಗಿದ್ದಾವೆ, ಯಾವ ನಮ್ಮ ಹತ್ರ ಫೇಲ್ ಆಗಿಲ್ಲ. ಎಲ್ಲ ಆ ಕಡೆದಾಗೂ ಹೆಸರು ಕೊಟ್ಟು ಹೋಗಿದ್ದಾವೆ. ಇದು ಉದ್ದೇಶದಿಂದನೇ ಸ್ವಾಮಿ ಕ್ಯಾತೆಮಿಡ್ ಸ್ವಾಮಿ ಅಂದರೆ ಇಲ್ಲಿಂದ ನೀವು ಎಲ್ಲಿಗೆ ಹೋದ್ರೂ ಕ್ಯಾತೆಮಿಡ್ ಸ್ವಾಮಿ ಅಣ್ಣ ಅಂದರೆ ಎಲ್ಲರಿಗೂ ಗೊತ್ತಿದೆ ಸರ್. ಸರ್, ಈಗ ಕರ್ನಾಟಕದ ಮನೆಗಳಲ್ಲಿ ಎಷ್ಟೋ ಮನೆಗಳಲ್ಲಿ ಮಹಾರಾಜ ತುಂಬ ಹೆಸರುವಾಸಿಯಾಗಿದೆ. ಇದುವರೆಗೂ ಮಹಾರಾಜನನ್ನು ಕೊಡಿ ಅಂತೇಳಿ ಯಾರು ಮುಂದೆ ಬಂದಿದ್ದಾರಾ ಸರ್? ಸರ್ ಕೊಡಿ ಅಂತ ಬಂದಿದ್ದಾರೆ, ನಾವು ಕೊಟ್ಟಿದ್ದಿಲ್ಲ ಸರ್. ಕ್ಯಾಶ್ ಇಸ್ಕೊಬಂದು ಕಾರಾಗೆ ನಿಲ್ಸಿದ್ದಾರೆ ಮಹಾರಾಜನ ಕೊಡಿ ಅಂತ. ಮಧ್ಯರಾತ್ರಿ ಬಂದು ಎಬ್ಬರಿಸಿದ್ದಾರೆ ಮಹಾರಾಜ. ಎಷ್ಟು ಏನು ರೇಟಿಗೆ ಕೇಳಿದ್ರು ಸರ್ ಮಹಾರಾಜನ? ಮಹಾರಾಜ್ 10 ಲಕ್ಷಕ್ಕೆ ದುಡ್ಡು ಕ್ಯಾಶ್ ಇಸ್ಕೊ ಬಂದಿನಿ, ಇಲ್ಲೇ 10 ಲಕ್ಷ ಕೊಡ್ತೀವಿ ಅಂದ್ರು. ಕೊಡಲ್ಲ ಅಂತ ಹೇಳಿ 10 ಲಕ್ಷ ಕೇಳಿದ್ರು. ನನಗೆ ಎತ್ತು ಮುಖ್ಯ, ಅದು ಗೆಲ್ಲಿ ಸೋಲ್ಲಿ ನಾನು ಎತ್ತು ಬಿಚ್ಚಲ್ಲ. ಈಗ ಆ ಒಂದು ಸಂದರ್ಭದಲ್ಲಿ ನಿಮಗೆ ಅವ್ರೀಗ ಬರ್ತಾರೆ, ದುಡ್ಡು ಅಮೌಂಟನ್ನು ಒಂದು ಒಂಚೂರು ಹತ್ರ ಈ ಅಮೌಂಟನ್ನು ಕೊಡ್ತೀವಿ ನಮಗೆ ಬಿಟ್ಕೊಡಿ ಅಂತ ಅಂದಾಗ, ಈಗ ಮನೆ ಮಕ್ಕಳಂತೆ ಸಾಕಿರುವಂಥದ್ದನ್ನ ಬಿಟ್ಕೊಡೋಕ್ಕೆ ಎಂಥವ್ರಿಗೂ ನೋವಾಗುತ್ತೆ. ಆದರೂ ಸಹ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಈ ರಾಸನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ನಮ್ಮ ಹತ್ರ ಇರಬೇಕಾಗಿತ್ತು ಇದು ಅಂತ ಅನಿಸಿ ಅವರು ಬಂದೇ ಬರ್ತಾರೆ. ಹಂಗಾಗಿ ಬೇರೆ ಬೇರೆ ರಾಜ್ಯಗಳಿಂದ ಏನಾದರೂ ಬಂದು ಕೇಳಿದಾರಾ? ಬೇರೆ ರಾಜ್ಯದಿಂದ ಬಂದಿಲ್ಲ ಸರ್. ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ಕು, ಮೈಸೂರು ಡಿಸ್ಟಿಕ್ನವರು ಮತ್ತು ಈ ಕಡೆ ಹೊರಗಡೆ ಇದ್ರ ಹೊರ ರಾಜ್ಯದಿಂದ ಯಾರೂ ಬಂದಿಲ್ಲ. ಒಟ್ಟು ನಮ್ಮ ಇಲ್ಲಿ ಕರ್ನಾಟಕದ ಡಿಸ್ಟಿಕ್ ವೈಸಾಗಿ ಬಂದಿದ್ದಾರೆ ಸರ್. ಹಾಂ, ಹೇಳಿ ಸರ್. ಯಾವ ಕೋಲಲ್ಲಿ ತುಂಬ ಸ್ಪೀಡ್ ಇದೆ ಸರ್? ಸರ್ ಬಲ್ದೆ ಕೋಲಿಗೆ ಭಯಂಕರ ಸ್ಪೀಡ್ ಸರ್. ಯಾವತ್ತಾದರೂ ಸರ್ ಎಡಗೋಲಿಗೆ ಹಾಕಿ ಪ್ರಯತ್ನ ಪಟ್ಟಿದ್ದೀರಾ ಸರ್? ಅಂದರೆ ಅಷ್ಟೋ ಪ್ರೆಷರ್ ಇಲ್ಲ. ಎಡಕ್ಕೆ ಹಾಕಿದಾಗ ಪ್ರೆಷರ್ ಇಲ್ಲ, ಬಲಕ್ಕೆ ಹಾಕಿದಾಗ ಭಯಂಕರ ಪ್ರೆಷರು. ಸರ್, ಯಾವ ಯಾವ ಪೇರ್ಗಳ ಜೊತೆ ಅಂದರೆ ಇದಕ್ಕೆ ಅತ್ಯುತ್ತಮವಾದ ಒಂದು ಜೋಡಿ ಇದು ಅಂತೇಳಿ ನಿಮಗೆ ಯಾವುದೋ ಒಂದು ಪೇರ್ ಅನಿಸುತ್ತೆ ಸರ್? ಪೇರ್ ಮಿನಿಡಾನ್. ಕಾಯಿಲೆ ಆಗಿದೆ. ಒಂದು ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಈಗ ನೀವು ಈಗ ಎತ್ತುಗಳನ್ನು ತುಂಬ ಪ್ರೀತಿಯಿಂದ ಸಾಕಿದ್ದೀರಾ, ಅವಕ್ಕೇನಾದರೂ ಹುಷಾರಿಲ್ಲ ಅಂತ ಅಂದ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಚಿಕಿತ್ಸೆ ಟ್ರೀಟ್ಮೆಂಟ್ ನಾವು ಮಾಡ್ತೀವಿ? ಹಂಗೂ ಓವರ್ ಆಗಿದಾಯ್ತು ಅಂದರೆ ನಾವು ಇಮಿಡಿಯೇಟ್ಲಿ ಡಾಕ್ಟ್ರಿಗೆ ಫೋನ್ ಮಾಡಿದಾಗ ಡಾಕ್ಟ್ರುಗಳು ಹಂಗೆ ಇದ್ದಾರೆ ಸರ್. ನಾವು ಸರ್ 11 ಗಂಟೆ 12 ಗಂಟೆ ರಾತ್ರಿ ಫೋನ್ ಮಾಡಿದ್ರೂ ಬರ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ದುಃಖ ಅದು ಸಹಜವಾಗಿರುತ್ತೆ. ಯಾವತ್ತಾದರೂ ಮಹಾರಾಜ ಅಥವಾ ಮಿನಿಡಾನ್ ಆಗಿರ್ಬೋದು ಮಲಗಿದ್ದಂಥ ಸಂದರ್ಭದಲ್ಲಿ ಹುಷಾರಿದ್ದ ಮಲಗಿ ಎದಾಳ್ತಾನೆ ಇಲ್ಲ, ಅವತ್ತು ಊಟ ತಿಂಡಿ ತಿಂತಿಲ್ಲ ಅಂದರೆ ನಿಮಗೆ ಯಾವ ರೀತಿ ಅನಿಸುತ್ತೆ ಸರ್? ಸರ್ ನಮಗೆ ಅವಾಗ ಏನಾಗುತ್ತೆ, ನಮಗೂ ಮನಸ್ಸಿಗೆ ಬೇಜಾರುತ್ತೆ. ನಾವು ಊಟ ತಿಂಡಿ ಎಲ್ಲ ಬಿಟ್ಟುಬಿಟ್ಟಿರ್ತೀವಿ. ಯಾಕೆಂದರೆ ಈಗ ನಮಗೆ ನಾವು ಒಂದು ತುತ್ತು ನಾವು ಅನ್ನ ಉಂಡಿರ್ತೀವಿ ಇವರಿಂದವ, ಇವೇ ಒಂದು ತುತ್ತು ಅವತ್ತು ಅನ್ನ ಉಂಡಿಲ್ಲ ಅಂದರೆ ನಮಗೆ ಹೊಟ್ಟಿಗೆ ಸೇರೋದಿಲ್ಲ ಸರ್. ಅವಾಗ ನಮಗೆ ಏನನ್ಸುತ್ತೆ, ಬೇಜಾರಾಗುತ್ತೆ. ಎತ್ತಿಗೆ ಹಿಂಗೆ ಆಗ್ಬಿಡ್ತಲ್ಲ, ಏನು ಮಾಡೋದು? ಡಾಕ್ಟ್ರುಗಳಿಗೆ ಪ್ರತಿಯೊಬ್ಬರಿಗೆ ಯಾವ ಡಾಕ್ಟ್ರ್ ಇದ್ದಾರೆ, ಈಗ ಅವ್ರ ಕೈಲಿ ಆಗಲ್ಲ ಅಂದರೆ ಇನ್ನೊಬ್ರು ಯಾರಾದರೂ ಒಬ್ರ ಕೈ ಟ್ರೀಟ್ಮೆಂಟ್ ಕೊಡಿಸಿ ಇದು ಮಾಡಿಸ್ತೀವಿ ಸರ್ ನಾವು. ಸರ್, ಈಗ ಮಹಾರಾಜ ನಿಮ್ಮ ನೆನಪಿನಲ್ಲಿ ಉಳಿಯುವಂಥ ಹೈಯೆಸ್ಟ್ ಕ್ಯಾಶ್ ಪ್ರೈಸ್ ಅಮೌಂಟ್ ಎಲ್ಲಿಗೆ ಎತ್ಕೊಂಡಿದೆ ಸರ್? 1 ಲಕ್ಷ. 1 ಲಕ್ಷ ಅಮೌಂಟ್ ಬನ್ನಿ ಯಾವ ಕಾರಣದಲ್ಲಿ ಬಂದಿದೆ ಸರ್? ಕೆಸುವಿನ ಮನೆ. ಅದರ ಅವತ್ತಿನ ವಿಶೇಷತೆ ಏನಿತ್ತು ಸರ್? ಯಾವ ಪೇರ್ ಜೊತೆ ಹಾಕಿದ್ರಿ? ಇದೇ ಮಿನಿಡನ್ ಸರ್. ಈಗ ನಿಮ್ಮಲ್ಲಿ ಇರುವಂಥ ರಾಸ್ಗಳು ಯಾವ್ಯಾವಿದೆ ಸರ್? ಮಹಾರಾಜ, ಶಂಕರು, ಮಿನಿಡಾನು, ಬ್ರ್ಯಾಂಡ್ ಮಹಾರಾಜ. ಈಗ ಇವನ್ನ ಬೇರೆ ಬೇರೆ ರೇಸ್ಗಳಲ್ಲಿ ಪೇರ್ಗಳಲ್ಲಿ ಇಳಿಸ್ತಾ ಇರ್ತೀರಾ ಸರ್? ಹೌದು. ಈ ಮುಂಬರುವ ರೇಸ್ಗಳಲ್ಲಿ ಯಾವುದನ್ನು ಇಳಿಸ್ಬೇಕು ಅಂತೇಳಿ ಡಿಸೈಡ್ ಮಾಡಿರೋದು? ಮುಂಬರೋ ರೇಸಾಗಿ ಇವೇ ಜೋಡಿ ಸರ್, ಶಂಕರ್ ಮಿನಿಡಾನು. ಶಂಕರ್ ಮತ್ತು ಮಿನಿಡಾನು ಹಳ್ಳಿಕಾರಾಗೆ. ಮಿಕ್ಸಾಗೆ ಅಂದರೆ ಮಹಾರಾಜ, ಶಂಕರು. ಸರ್, ಈಗ ಅವ್ರು ಹೇಳ್ತಾರೆ ಈ ಎತ್ತಿಗೆ ಹಾಕ್ಬೇಕಣ್ಣ ನಾವು, ಇವತ್ತು ಅವ್ರ ತಾಯಿ ಇದ್ದಾರೆ, ಅವನಿಲ್ಲ, ಅವನಿದ್ರೆ ಅವನು ಹೇಳ್ತಾನೆ ನಮ್ಮನೆಯವರಿಗೆ, ಅಣ್ಣ ನಾವು ಇಂಥ ಎತ್ತಿಗೆ ಅವನೇ ಎತ್ತ ಎಲ್ಲ ಹಾಕೊಂಡು ಹೋಗೋದು. ಮನೆ ಮಗನ ಥರ ಒಟ್ಟಿಗೆ ಅವನು ಎತ್ತಿಗೆ ಅವನು ಜವಾಬ್ದಾರಿ. ಸರ್, ಈಗ ಈ ದೊಡ್ಡ ನಿಮ್ಮ ಮಹಾರಾಜ ಜೊತೆಗೆ ಹಾಕೊಂತೀವಿ ನನಗೆ ಮಹಾರಾಜನ ಕೊಡಿ ಅಂತೇಳಿ ಬೇರೆ ಬೇರೆ ರಾಜ್ಗಳು ಮತ್ತು ಎತ್ತುಗಳು ಕೇಳಿದ್ದಾರೆ? ಭಾರಿ ಜನ ಈಗಲೂ ಇದ್ದಾರೆ ಸರ್. ಈಗಲೂ ತುಂಬ ಜನ ಇದ್ದಾರೆ, ನಾನು ಎತ್ತಿಗೆ ಹಾಕ್ಬೇಕು, ಹೊಡಿಬೇಕು ಅಂತ. ಬಟ್ ನಾವೀಗ ಕೊಡ್ತಿಲ್ಲ. ಯಾಕೆಂದರೆ ನಮಗೆ ಹೊಡೆಯಂಥ ಪೇರ್ ಸಿಕ್ಕಿದೆ. ಶಂಕರ್ ಮಹಾರಾಷ್ಟ್ರದಿಂದ ತೊಗೊಂಬಂದಿರೋದು. ಈ ಪೇರ್ ಸಿಕ್ಕಿದ ಮೇಲೆ ನಮಗೆ ಯಾವುದೂ ಇಲ್ಲ. ಯಾಕೆಂದರೆ ಮಹಾರಾಜನಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತೈತೆ. ಈಗ ನಮ್ಮ ಕೊಟ್ಟಿದ್ದೀವಿ, ಸುಮಾರು ಜನ ಕೊಟ್ಟಿದ್ದೀವಿ. ಅದ್ರ ಜೊತೆ ಸಾಥ್ ಕೊಡೋಂಥ ಎತ್ತು ಯಾವುದೂ ಇಲ್ಲ. 3 ರೌಂಡ್ 2 ರೌಂಡು 3 ರೌಂಡಿನ ತನಕ ಹೋಗ್ತವೆ, ಸುಮ್ಮನೆ ಆಗ್ಬಿಡ್ತವೆ. ಹಂಗಾಗಿ ನಾವು ಈಗ ಪೇರ್ ನಮಗೆ ಸಿಕ್ಕಿದೆ, ನಾವು ಯಾರಿಗೂ ಕೊಡೋದಿಲ್ಲ ಇನ್ನು. ಸರ್, ಶಂಕರ್ ಮನೆಗೆ ಬಂದು ಎಷ್ಟು ದಿನ ಆಯಿತು ಸರ್? ಸರ್, ಶಂಕರ್ ಬಂದು ಇಲ್ಲಿಗೆ 2 ಮಂತ್ಸ್ ಆಯಿತು. 2 ಮಂತ್ಸ್ ಆಗಿದೆ. ಸರ್, ಈಗ ಅಲ್ಲಿಯ ವಾತಾವರಣಕ್ಕೂ ಇಲ್ಲಿಯ ವಾತಾವರಣಕ್ಕೂ ಯಾವ ರೀತಿ ಹೊಂದ್ಕೊಂತದೆ ಸರ್? ಸರ್, ಇದಿನ್ನೂ ಹೊಂದ್ಕೊಳಕ್ಕೆ ಇನ್ನೂ 2-3 ಮಂತ್ಸ್ ಬೇಕಾಗ್ತದೆ. ಯಾಕೆಂದರೆ ತಿಂಡಿ ಮೇವು ಏನೂ ಕಚ್ತಿಲ್ಲ. ನಾವೇ ತಿಂಡಿ ಮೇವು ಎಲ್ಲ ಕೊಡ್ತಿದ್ದೀವಿ ಬಾಯಿಗೆ.
ನಮ್ಮ ಆಂಟಿಯರು ನಮ್ಮ ಅಣ್ಣವ್ರು ಕೊಡ್ತಾರೆ. ಹಂಗಾಗಿ ಇದು ಇನ್ನೂ ಹೊಂದ್ಕೊಳಕ್ಕೆ ಇನ್ನೂ 2-3 ಮಂತ್ಸ್ ಬೇಕಾಗುತ್ತೆ. ಅಂದರೆ ಸರ್ ಶಂಕರನ್ನು ಎಷ್ಟು ಅಮೌಂಟ್ ಕೊಟ್ಟಿತ್ತಂದ್ರಿ ಸರ್ ಅಲ್ಲಿಂದ ನೀವು? ಇವರೇ ಹೋಗಿದ್ದಾರೆ ನಮ್ಮ ತಮ್ಮ ಎಷ್ಟು 2.5 ಕೊಡ್ತಾನೆ. ಶಶಾಂಕು ನಮ್ಮನೆಯವರು ಇವರು 3 ಜನ ಹೋಗಿ ಮಹಾರಾಜನ 2.5 ಲಕ್ಷ ಕೊಟ್ಟು ತಗೊಂಡ್ಬಂದೆ. ತರಲೇಬೇಕು ಅಂತ ಸರ್ ಈಗ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ರೇಸ್ಗಳಲ್ಲಿ ಭಾಗವಹಿಸಿರುವಂಥ ಒಂದು ಅನುಭವ ನಿಮ್ಮಲ್ಲಿದೆ. ಹೌದು ಸರ್. ಅದೇ ರೀತಿ ಹೊರ ರಾಜ್ಯದಲ್ಲೂ ಸಹ ಭಾಗವಹಿಸಿರುವಂತಹದ್ದು ಯಾವ್ದಾರು ಇದೆಯಾ ಸರ್? ಬೆಂಗಳೂರಲ್ಲಿ ಹೊರ ರಾಜ್ಯದಲ್ಲಿ ಇಲ್ಲ ಸರ್, ಹೊರ ರಾಜ್ಯದಾಗ ಎಲ್ಲೂ ಹೋಗಿಲ್ಲ. ಸರ್ ಈಗ ಹೊರ ರಾಜ್ಯದಲ್ಲೂ ಸಹ ರೇಸ್ಗಳು ನಡೀತಿರ್ತವೆ. ಈಗ ತಮಿಳುನಾಡಲ್ಲಿ ರೇಕ್ಲ ನಡೆಯುತ್ತೆ, ಮಹಾರಾಷ್ಟ್ರದಲ್ಲೂ ನಡೆಯುತ್ತೆ. ಈಗ ಶಂಕರ್ ಮಹಾರಾಷ್ಟ್ರದಿಂದ ಬಂದಿದೆ. ಅಲ್ಲಿ ಯಾವ ರೇಸ್ಗಳಲ್ಲಿ ನೋಡಿ ನೀವು ಇಷ್ಟಪಟ್ಟು ತಗೊಂಡ್ಬಂದ್ರಿ ಸರ್? ಕಟ್ಟೆ ರೇಸು. ಕಟ್ಟೆ ರೇಸಲ್ಲಿ ಇದರ ವೇಗವನ್ನು ನೋಡಿ ನಿಮಗೆ ಇಷ್ಟ ಆಗಿ ಹೌದು ತಗೊಂಡ್ಬಂದ್ರಿ. ಯಾವ ರೀತಿ ಇರುತ್ತೆ ಸರ್ ಅಲ್ಲಿಯ ವಾತಾವರಣಕ್ಕೂ ಮತ್ತು ಅಲ್ಲಿಯ ರೇಸ್ಗಳಲ್ಲಿ ಬದಲಾವಣೆಗೂ ಇಲ್ಲಿನ ರೇಸ್ ಸರ್? ಅಲ್ಲೇ ರೇಸು ಅಂದರೆ ಹಿಂದ್ಗಡೆ ಕಟ್ಟಿ ಬಿಡ್ತಾರೆ. ಹಿಂದ್ಗಡೆ ಒಂದು ಎತ್ತು ಒಂದು ಜೊತೆ, ಮುನ್ಗಡೆ ಒಂದು ಜೊತೆ ಬಿಟ್ಟಿರ್ತಾರೆ. ಅದ್ರ ಮುನ್ಗಡೆ ಕುದುರೆ ಇರುತ್ತೆ. ಮುನ್ಗಡೆ ಯಾವ ಪಾಯಿಂಟಿಗೆ ಹೋಗ್ತೇವೆ ಆ ಪಾಯಿಂಟಿಗೆ ಹಿಂದ್ಗಡೆ ಎತ್ಕೊಂಡು ಹೋಗ್ಬೇಕು. ಆ ಥರ ನೋಡ್ಕೊಂಡೆ ನಾವು ತೊಗೊಂಬಂದಿದ್ದು. ಸರ್ ಈಗ ಇಲ್ಲಿ ಕರ್ನಾಟಕದಲ್ಲಿ ಗಾಡಿಯನ್ನು ಎಳಿಬೇಕಾದ್ರೆ ತುಂಬ ವೆಯ್ಟ್ ಆಗಿರ್ತವೆ ಕೆಲವು ಗಾಡಿಗಳು. ಆ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ರಾಸುಗಳಿಗೆ ಏನಾದ್ರು ವೆಯ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಿಸೋದು ಅವು ಇಲ್ಲ ಇಲ್ಲ ಸರ್, ಅದೇನೇ ಇಲ್ಲ ಸರ್. ಈಗ ರೇಸಿಗೆ ಹೊರತುಪಡಿಸಿ ಮತ್ತೆ ಏನೇನಕ್ಕೆ ಯೂಸ್ ಮಾಡ್ಕೊಂತಿದ್ದಾರೆ? ರೇಸಿಗೆ ಹೊರತುಪಡಿಸಿ ಅಂದರೆ ಸರ್ ನಾವೀಗ ಇದ್ರಾಗೆ ಆರಂಭ ಉಳುಮೆ ಏನು ಮಾಡೋದಿಲ್ಲ ಸರ್. ಈಗ ಈ ರೈಸಿಗೆ ಹೋಗಿರ್ತೀವಿ, ರೈಸಿಂದ ತೊಗೊಬಂದು ಮನೇಲಿ ಕಟ್ಟಿರ್ತೀವಿ, ತಿಂಡಿ ಮೇವು ಹಾಕ್ತೀವಿ ಅಷ್ಟೇ, ಉಳುಮೆ ಏನು ಮಾಡೋದಿಲ್ಲ. ತುಂಬ ಪ್ರೀತಿಯಿಂದ ರೇಸ್ಗೋಸ್ಕರ ಅಂತಲೇ. ರೇಸಿಗೋಸ್ಕರ. ಈ ಒಂದು ರೇಸ್ಗೆ ಇವುಗಳನ್ನ ಭಾಗವಹಿಸಬೇಕು ಅನ್ನೋ ಒಂದು ಕ್ರೇಜ್ ಯಾಕೆ ಸ್ಟಾರ್ಟ್ ಆಯ್ತು ಸರ್? ನಮ್ಮ ಅಣ್ಣರಿಗೆ ಕ್ರೇಜ್ ಸ್ಟಾರ್ಟ್ ಆಗಿತ್ತು. ಪ್ರಪ್ರಥಮವಾಗಿ ನಮ್ಮ ಅಣ್ಣರು ಫ್ರೇಜ್ ಹೊಡೆದಿದ್ದು ನಮ್ಮ ಚಿಕ್ಕಮಗಳೂರು ದಂಟ್ರಮಿಕ್ಕಿ ಕೆರೆ ಒಳಗಡೆ ಹೊಡೆದಿದ್ರು. ಅವಾಗಿಂದ ನಾನು ಇನ್ನೂ ಎತ್ತು ನಾನು ಕ್ಲೀನಾಗಿ ಚೆನ್ನಾಗಿ ಸಾಕಬೇಕು, ಚೆನ್ನಾಗಿರೋ ಎತ್ತುಗಳು ತೊಗೊಂಬರ್ಬೇಕು ಅಂತೇಳಿ ಅವಾಗಿಂದ ಕ್ರೇಜ್ ಹುಟ್ಟಿದ್ದು. ಇಲ್ಲಿವರೆಗೂ ನಿಂತಿಲ್ಲ, ಮುಂದೆ ನಿಲ್ಲಲ್ಲ. ಈಗ ನಮ್ಮ ಅಣ್ಣರು ಹೋದ್ರು ಅಂದ್ರೆ ನಮ್ಮ ಈ ಊರೊಳಗೆ ಯಾರು ಒಬ್ಬರು ಹುಟ್ಟಾಕಂತೀವಿ. ಮತ್ತೆ ಯಾವ ಕ್ರೇಜ್ ಇರತ್ತಲ್ಲ, ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಸರ್ ಎಷ್ಟು ವರ್ಷಗಳಿಂದ ಈ ಒಂದು ರೇಸ್ಗಳಲ್ಲಿ ನೀವು ಭಾಗವಹಿಸ್ತಿದ್ದೀರಾ ಸರ್? ಸರ್ ನಾವು ಇಷ್ಟು ವರ್ಷ ಅಂತ ಹೇಳಂಗಿಲ್ಲ. ನಮ್ಮ ಬ್ರದರು ಒಂದು 35 ವರ್ಷದಿಂದ ಅವರು ಅದರಾಗಿದ್ದಾರೆ. ನಾವೊಂದು 20 ವರ್ಷದಿಂದ ಅವ್ರ ಜೊತೆ ನಾವು ಸಹಪಾಠಿಗಳಾಗಿ ಹೋಗ್ತಾ ಇದ್ದೀವಿ ಅಂತ ಇತ್ತು ಸರ್. ಮಹಾರಾಷ್ಟ್ರ ಡಾನ್ ಅಂದರೆ ಜನಗಳಿಗೆ ಹುಚ್ಚೆಬ್ಬುರ್ಸ ಅಂತ ಎತ್ತು ಸರ್ ಅದು ಮಹಾರಾಷ್ಟ್ರ ಡಾನ್ ಅಂದರೆ. ಈಗ ಆ ಕಡೆಗೆ ಮಹಾರಾಷ್ಟ್ರ ಡಾನು ಇಂದ್ರ ಹೋಗಿದ್ದೇವೆ ಅಂದರೆ ಅವರಿಗೆ ಒಂಥರ ಭಯ ಇದೆ. ಯಾವ ಚೇಜಿಂಗಾಗೆ ಕಿಂಗು ಚೇಂಜ್. ನನಗೆ ಮಹಾರಾಜನ ಬಗ್ಗೆ ಹೇಳಿದ್ನಲ್ಲ, 2 ಗಾಡಿ 3 ಗಾಡಿ ಬಿಟ್ಟು ಮುಂದೆ ಆಮೇಲೆ ಚೇಂಜಿಂಗ್ ಮಾಡಿ 2 ಗಾಡಿ ಮುಂದೆ ಹೋಗೋದು. ಈಗ ಅದು ನಮ್ಮಿಂದ ಕಣ್ಮರೆ ಆಗಿದೆ. ಅದರ ಕಣ್ಮರೆ ಆಗಿದೆ ಅಂತ ಅದನ್ನು ಮರೆಯೋಂಗಿಲ್ಲ ಸರ್ ನಾವು ಮಹಾರಾಷ್ಟ್ರ ಡಾನ್ದ. ಅದು ನೆನಪು ಭಾರಿ ಇದೆ, ಅದ್ರ ಕೊಡುಗೆನೂ ಭಾರಿ ಇದೆ ಸರ್ ಆ ಕಾಡ್ದಾಗೆ. ಸರ್ ಯಾವ ಕಾರಣ ಅಂತದಿಂದ ಅದು ಸಾವನ್ನಪ್ಪಿತ್ತು ಸರ್? ಸರ್ ಹಿಂಗೆ ನಾವು ಅದು ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್. ಓವರು ಇದಾಗಿತ್ತು, ಹಂಗಾಗಿ ಹಾರ್ಟ್ ಅಟ್ಯಾಕ್ ಆಗಿ ಇದಾಗಿತ್ತು ಸರ್. ಹಿಂಗೆ ಸಂಜೆನ ಟೈಮು 4 ಗಂಟೆಯಲ್ಲಿ ವಾಕಿಂಗ್ ಹೋಗಿದ್ವಿ. ವಾಕಿಂಗ್ ಹೋದಾಗ ಅದು ಹಾರ್ಟ್ ಅಟ್ಯಾಕ್ ಆಗಿ ಇದಾಗಿರೋದು ಸರ್. ಅಂದರೆ ಯಾವ ರೀತಿಯ ಒಂದು ಆಕ್ಸಿಡೆಂಟ್, ಆ ಒಂದು ಸಂದರ್ಭ ಯಾವ ರೀತಿ ಇತ್ತು ಸರ್ ಅವತ್ತು? ಸಂದರ್ಭ ಅಂದರೆ ಸರ್ ನಾವೆಲ್ಲ ಹೊರಗಡೆ ಹುಡುಗರೆಲ್ಲ ನಾವು ಕೆಲ್ಸಕ್ಕೆ ಹೋಗಿದ್ವಿ. ಇಲ್ಲೇ ನಮ್ಮ ಹುಡುಗರು ಎದ್ರು ಒಂದು 3-4 ಜನ, ಅಣ್ಣ ಇವತ್ತು ವಾಕಿಂಗ್ ಹೋಗ್ಬರ್ತೀವಿ ತಡ್ರಿ ಅಂತ. ನಮ್ಮ ತಮ್ಮನೇ ಗೆಲ್ವಾ ಅಂತ ಒಂದು ಎತ್ತು ತಂದಿದ್ದು, ಅದ್ರ ಜೊತೆ ವಾಕಿಂಗ್ ಮಾಡಿದ್ದು, ಅದ್ರ ಜೊತೆ ಫೇಲ್ ಆಗಿ ಊಡೋಣ ಅಂತ ಮಾಡಿದ್ರು. ಅವಾಗ ಗೆಲ್ವಾ ಅಂತ ವಾಕಿಂಗ್ ಹೋಯ್ದು, ಆ ಕಡೆಯಿಂದ ವಾಕಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದು, ಇದ್ದಕ್ಕಿದ್ದಂಗೆ ಆಗ್ಬಿಡ್ತದೆ ಹಾರ್ಟ್ ಅಟ್ಯಾಕ್. ಸರ್ ಈಗ ನಿಮ್ಮನ್ನು ಆಗಲಿ ಎಷ್ಟು ವರ್ಷ ಆಗಿದೆ ಸರ್? ಸರ್ ಈಗ ಇಲ್ಲೇ 2 ವರ್ಷ ಆಯಿತು. 1 ವರ್ಷ. 1 ವರ್ಷ ಬಂದಿದ್ದು ನವೆಂಬರ್ 17 ತಾರೀಕು. ಅದು 1 ವರ್ಷ ಕರೆಕ್ಟಾಗಿ ಡಿಸೆಂಬರ್ 17 ತಾರೀಕು ಸರ್. ಅದಾದ ನಂತರ ಬೇರೆ ರಾಸುಗಳನ್ನ ಕಟ್ಟಬೇಕು ಅಂತ ಮನಸ್ಸು ನಿಮಗೆ ಇದೆ ಸರ್. ಅದಕ್ಕೋಸ್ಕರ ನಮ್ಮ ಮಹಾರಾಷ್ಟ್ರ ಡಾನ್ ಹೋಗಿದೆ. ಅದ್ರ ಪ್ಲೇಸ್ ತುಂಬಬೇಕು, ಅದು ಜಾಗ ಅದು ತುಂಬಬೇಕು ಅಂತಲೇ ಸರ್ ಇದನ್ನು ತಂದಿರೋದು ಮಹಾರಾಷ್ಟ್ರದಿಂದ ಶಂಕರ್ನ. ಸರ್ ಈಗ ಶಂಕರ ಹೆಸರು ನೀವು ಇಟ್ಟಿದ್ದ ಅಥವಾ ಅಲ್ಲೇ ಹೆಸರು ಇಟ್ಟಿದ್ರ ಸರ್? ಅಲ್ಲೇ ಇಟ್ಟಿದ್ದೆ ಸರ್. ಅಲ್ಲೇ ಇಟ್ಟಿದ್ರು ಸರ್. ಈಗ ಮತ್ತೊಮ್ಮೆ ನೀವು ಮಹಾರಾಷ್ಟ್ರ ಡಾನ್ನ ಬೆಳೆಸುವಂಥ ಹುಟ್ಟಾಕುವಂಥ ಯೋಜನೆ ಏನಾದ್ರು ಇದೆಯಾ ಸರ್? ಸರ್ ಭಗವಂತ ಸರ್, ಅದು ಯೋಜನೆ ಭಗವಂತ ಕೊಟ್ಟರೆ ಅದು ಮಹಾರಾಷ್ಟ್ರ ಡಾನ್ ಮತ್ತೆ ಹುಟ್ಟಿದ್ದಾನೆ ಅಂದರೆ ಅದನ್ನ ಬೆಲೆ ಎಷ್ಟು ಕಟ್ಟಿರೂ ಇದು ಮಾಡೋಕ್ಕಲ್ಲ. ಅದು ಬೆಲೆ ಎಷ್ಟಾದರೂ ಅನ್ನೋದು ತೊಗೊಂಡ್ಬರ್ತಾರೆ. ಆ ಥರ ಯೋಜನೆಗಳೇನಾದ್ರು ಇದೆಯಾ ಸರ್ ನಿಮಗೆ? ಇದೆ ಸರ್. ಕರ್ನಾಟಕದ ಅಖಾಡದಲ್ಲಿ ಮತ್ತೊಮ್ಮೆ ಮಹಾರಾಷ್ಟ್ರ ಡಾನ್ನ ಮೆರೆಸಬೇಕು, ನಾವು ಆ ಒಂದು ಸ್ಥಾನವನ್ನು ತುಂಬಬೇಕು ಅಂತೇಳಿ ಯಾವ ರಾಸನ್ನ ತರೋದಕ್ಕೆ ಇಷ್ಟಪಡ್ತೀವಿ? ಶಂಕರ್ನ ಸರ್. ಶಂಕರ್ನ ಆ ಸ್ಥಾನದಲ್ಲಿ ತುಂಬಬೇಕು ಅಂತೇಳಿ ಇಷ್ಟಪಡ್ತೀವಿ. ಶಂಕರ್ನ ಮಿನಿ ಡಾನು, ಶಂಕರು ಮಿನಿ ಡಾನ್ ಇವೆರಡರಾಗೆ ನಮಗೆ ಮಹಾರಾಷ್ಟ್ರ ಡಾನ್ನ ನಮ್ಮ ಕಣ್ಣು ತುಂಬ ನೋಡ್ಬೇಕು ಅಂದರೆ ಇವೆರಡರಿಂದ ಸಾಧ್ಯ ಸರ್. ಸರ್ ಸರ್ ಇನ್ನೊಂದು, ಈಗ ಅಖಾಡದಾಗೆ ಇತ್ತೀಚೆಗೆ ಬೆಳೆದವರು ನಮ್ಮನ್ನು ತುಳಿಬೇಕು ಅಂತ ಬಾರಿ ಹೊಟ್ಟಿದ್ದಾರೆ. ತುಳಿಬೇಕು ಅಂದರೆಲ್ಲ ಯಾವತ್ತು ಎತ್ತಿನ ಕಾಲ್ಪಾದ ಅಡಿಲೇ ಇರ್ತಾರೆ ಹೊರತು ಅವ್ರು ಮೇಕೆ ದಣಲ್ಲ. ಇದೊಂದು ಮಾತು ಅವರಿಗೆ ತಲೆ ಮೇಲೆ ಇರಲಿ. ಈಗ ಬೆಳೀತಿದ್ದಾರೆ, ನಮ್ಮನ್ನು ತುಳಿಬೇಕು ಅಂತ ಹೊಟ್ಟಿದ್ದಾರೆ. ಅವ್ರು ಎತ್ತಿನ ಪಾದಡಿ ಧೂಳಗೂ ಸಮ ಇರಲ್ಲ ಅವರು. ಸರ್ ನೀವು ಅಖಾಡಗಳಲ್ಲಿ ಕೆಲವು ರೇಸ್ಗಳಲ್ಲಿ ನೋಡಿರ್ತೀರಾ, ಕುಡಿಕೆಗಳು ತಗಡುಗಳು ನಿಂಬೆಣ್ಣೆಲ್ಲ ಹಾಕಿ ಮಾಡಿರ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ಏನು ಇಷ್ಟಪಡ್ತೀರಾ ಸರ್? ಈಗ ಬಸವಣ್ಣಗಳಿಗೆ ಯಾರು ಮಾಡಬಾರ್ದು ಆ ಥರ. ಗೊತ್ತಾ, ಅವರು ಫ್ರೈಜ್ ಇವತ್ತಿಲ್ಲ ನಾಳೆ ಹೊಡಿತೀವಿ ತಿನ್ನ ಅನ್ನೋಕ್ಕೆ ಅವರು ಮಣ್ಣಾಕಿ ಲೆಕ್ಕಾಚಾರಕ್ಕೆ ಮಾಡ್ತಿದ್ದಾರೆ ಅವರು.
ತಿನ್ನ ಅನ್ನೋಕ್ಕೆ ಬಸವಣ್ಣಗೆ ಯಾವತ್ತೂ ಸರ್ ಆ ಥರ ಮಾಡಬಾರ್ದು. ಈಗ ಅವ್ರ ಮನೆಯಲ್ಲೂ ಬಸವಣ್ಣ ಕಟ್ಟಿದ್ದಾರೆ, ಬೇರೆಯವ್ರ ಮನೆಯಲ್ಲೂ ಬಸವಣ್ಣ ಕಟ್ಟಿದ್ದಾರೆ. ಆ ಬಸವಣ್ಣಗೆ ಆ ಥರ ಮಾಡಬಾರ್ದು. ಅದನ್ನ ಪ್ರತಿಫಲ ಮಾಡಿದ್ರೆ ಪ್ರತಿಫಲ ಅವ್ರು ಉಂಡೇ ಉಂಟಾರೆ ಸರ್, ಒಂದಲ್ಲ ಒಂದಿನ. ಸರ್ ನಿಜವಾಗ್ಲೂ ಆ ರೀತಿ ಮಾಡೋದು ಬಸವಣ್ಣನ ಮೇಲೆ ಒಂದು ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಸರ್ ಬೀರುತ್ತೆ ಸರ್, ಅದು ಬಸವಣ್ಣ ಮೇಲೆ ಬೀಳಲ್ಲ, ಬಸವಣ್ಣ ಮೇಲೆ ಬೀರಲ್ಲ ಸರ್. ಅದು ಒಬ್ಬ ಮೂಕ ಪ್ರಾಣಿಗೆ ಹೆಂಗ್ ಗೊತ್ತಿರುತ್ತೆ? ಈಗ ಹೆಂಗೆ ಗೊತ್ತಾ, ಅವ್ರು ಮಾಡಿರ್ತಾರೆ. ಈಗ ನನ್ನ ಎತ್ತಿಗೆ ಗೆಲ್ಲಬೇಕು ಅಂತ ಅವ್ರ ಮನೆಯಲ್ಲೂ ಬಸವಣ್ಣಗಳಿರ್ತಾರೆ, ಅವ್ರ ಎತ್ತಿಗೆ ಬೇರೆಯವ್ರು ಮಾಡಿದಾಗ ಅವ್ರಿಗೆ ಹೆಂಗೆ ಅನ್ಸುತ್ತೆ ಹೇಳಿ? ಅದನ್ನು ಅವರು ಅರಿವು ಮಾಡ್ಕೋಬೇಕು. ಬಸವಣ್ಣ ನನ್ನ ಮನೇಲಿದ್ರೇನು ಬೇರೆಯವ್ರ ಮನೇಲಿದ್ರೇನು ನಾವು ಆ ಥರ ಮಾಡಬಾರ್ದು ಅಂತ ಅವ್ರು ಅರಿವು ಮೂಡಿಸ್ಬೇಕು ಅಷ್ಟೇ. ಅಂದರೆ ಮಾಡಿದವ್ರಿಗೆ ಒಂದಲ್ಲ ಒಂದು ದಿವಸ ಪ್ರತಿಫಲ ಇದ್ದೇ ಇದೆ. ಆ ಬಸವಣ್ಣನಿಂದಲೇ ಪ್ರತಿಫಲ ಉಂಟಾರೆ ಅವರು. ಸರ್ ಈಗ ರೇಸ್ಗಳಲ್ಲಿ ಸೆನ್ಸಾರು ಇರುತ್ತೆ ಮತ್ತು ಫ್ಲಾಗ್ನ ಆರಿಸೋದು ಇರುತ್ತೆ. ನಿಮಗೆ ಹೆಚ್ಚಾಗಿ ಯಾವ ಅದು ಇಷ್ಟ ಆಗುತ್ತೆ ಸರ್? ಸರ್ ಸೆನ್ಸರೇ ಬೆಟರ್ ಸರ್. ಏನಕ್ಕೆ ಸೆನ್ಸರ್ ಬೆಟರ್ ಅನ್ಸುತ್ತೆ ಸರ್? ಸೆನ್ಸರ್ ಬೆಟರ್ ಅಂದರೆ ಸರ್, ಈಗ ಬಾವುಟ ಹೊಡೆಯೋರು ಏನು ಮಾಡ್ತಾರೆ, ಅವ್ರ ಕಡೆ ಯಾರು ಇರ್ತಾರೆ, ಅವಾಗ ಇವು ಬಂದು ಅಂತ ಜಗಳ ಜಾಸ್ತಿ ಆಗುತ್ತೆ ಸರ್. ಅವಾಗ ರೈಸು ಗಂಟೆ ಲೇಟ್ ಆಗುತ್ತೆ. ಹಂಗಾಗಿ ಸೆನ್ಸರ್ ಆಗ್ಬಿಟ್ರೆ ಸರ್ ಅವಾಗಲೇ ಪಟ್ಟನ್ನಂಗೆ ರಿಸಲ್ಟ್ ಬರುತ್ತೆ. ಈಗ ಟೈ ಆಯ್ತು ಅಂದರೆ 2 ಕಡೆನೂ ರೆಡ್ ಹತ್ತುತ್ತೆ. ಯಾವ್ದಾದ್ರು ಒಂದು ಪಾಸ್ ಆಯಿತು ಅಂದರೆ ಒಂದು ಚೂರು ಮಕ ಮುಂದಕ್ಕೆ ತಗೊಂಡೋದ್ರೂ ಆಯತ್ತೆ ಪಾಸಿಂಗ್ ಕೊಟ್ಟಿರ್ತಾನೆ. ಎ ಟ್ರ್ಯಾಕರ್ ಇರೋರು ಬಿ ಟ್ರ್ಯಾಕರ್ ಇರೋರು ಸೆನ್ಸರ್ ಬೆಟರ್ ಸರ್. ಸರ್ ಮಹಾರಾಜ ಯಾವುದಾದ್ರು ರೇಸ್ ಅಖಾಡದಲ್ಲಿ ಮ್ಯಾಚ್ ಟೈ ಆಗಿದ್ದುಂಟಾ ಸರ್? ಇದೆ ಸರ್, ಮೊನ್ನೆ ರೇಸಾಗಿದೆ. ಆ ಟೈ ಆದ ಸಂದರ್ಭದಲ್ಲಿ ಸರ್ ನೆಕ್ಸ್ಟ್ ಅಖಾಡಕ್ಕೆ ಇಳಿಸ್ಬೇಕಾದ್ರೆ ಯಾವ ಒಂದು ರೀತಿ ಅದಕ್ಕೆ ಏನೋ ಒಂದು ಸನ್ನೆ ಕೊಡೋದು ಅಥವಾ ಏನಾದ್ರು? ಇಲ್ಲ ಆ ಥರ ಏನು ಕೊಟ್ಟಿಲ್ಲ ಸರ್. ಅದು ತೊಂದರೆ ಕೊಟ್ಟರೆ ನಮಗೆ ನಾವು ಕಟ್ಟಂಗಿಲ್ಲ ಅದನ್ನು. ಅಖಾಡದಾಗೆ ಅದಕ್ಕೆ ತೊಂದರೆ ನಾವು ಹೊಡೆದ್ವಿ ಅಂದರೆ ನಾವು ಅವತ್ತಿನ ಅಖಾಡದಾಗ ನಾವು ಕಟ್ಟಂಗಿಲ್ಲ ಗಾಡಿ ಎತ್ತನ್ನೇ. ಸರ್ ಯಾವತ್ತಾದರೂ ಒಂದು ಅಖಾಡಕ್ಕೆ ಇಳಿಸ್ಬೇಕಾದ್ರೆ ನೊಗವನ್ನು ಏರಿಸ್ಬೇಕಾದ್ರೆ ಮಹಾರಾಜ ಅಲ್ಲಿಂದ ಓಡೋಗಿದ್ದುಂಟಾ ಸರ್? ಹಾಂ, ಓಡೋಗಿದೆ. ಸುಮಾರು ಸಾರಿ ಹೋಗಿದೆ. ಒಂದು ಸಾರಿ ಎಲ್ಲ ಒಂದು 3-4 ಸಾರಿ ಹೋಗಿದೆ. ಆ ಸಂದರ್ಭದಲ್ಲಿ ಎಷ್ಟು ಜನ ಸರ್ ಒಂದು ಕಣಕ್ಕೆ ಇಳಿಸ್ತಿರ್ತೀರ ಸರ್? ಕಣಕ್ಕೆ ನಾವು ಹೋದಾಗ ನಾವು ಇಲ್ಲಿ ಲೋಕಲ್ ಆದರೆ ಸರ್ ಒಂದು 50 ಜನ ಹುಡುಗರು ಹೋಗಿರ್ತೀವಿ. ಎಲ್ಲಾರ ಅಪ್ಪಿತಪ್ಪಿ ದೂರ ಅಂದರೆ 10-15 ಜನ ಹುಡುಗರು ಹೋಗಿರ್ತೀವಿ ಸರ್. ತುಂಬ ದೂರದ ಊರಿಗೆ ರೇಸ್ಗಳಲ್ಲಿ ಯಾವುದಕ್ಕೆ ಹೋಗಿದ್ದೀರಾ ಸರ್? ತುಂಬ ದೂರ ಅಂದರೆ ಮೈಸೂರು, ಶ್ರೀರಂಗಪಟ್ಟಣ, ಟಿ ನರಸೀಪುರ, ಈ ಕಡೆ ಅಜ್ಜಂಪುರ, ಇವೆಲ್ಲ ಲೋಕಲ್ಲು. ಮೈಸೂರು ಸುತ್ತ ನೀಡ್ರೆ ಅದೇ ದೂರ ಸರ್. ಸರ್ ಈಗ ಕೆಲವೊಂದು ರೇಸ್ಗಳಲ್ಲಿ ಬೈಕ್ಗಳನ್ನು ಪ್ರೈಸ್ಗಳಾಗಿ ಇಟ್ಟಿರ್ತಾರೆ ಮತ್ತು ಕೆಲವು ಕಡೆ ಟಿ ವಿಗಳನ್ನೂ ಇಟ್ಟಿರೋದನ್ನ ನಾವು ನೋಡಿದ್ದೀವಿ. ಮಹಾರಾಜ ಯಾವತ್ತಾದರೂ ಬೈಕ್ ಪ್ರೈಸನ್ನು ತಂದು ಕೊಟ್ಟಿದೆ? 2 ಪ್ರೈಸ್ ಹೊಡೆದಿದೆ ಸರ್ ಬೈಕ್. ಒಂದು ಬೈಕ್ ಇಲ್ಲಿದೆ, ಇನ್ನೊಂದು ಬೈಕು ಕೆಲಸ ಮನೆಯಲ್ಲಿದೆ ಸರ್. ಈಗ ನೀವು ಸಾಕ್ತಿರುವಂತಹ ಒಂದು ಕೊಟ್ಟಿಗೆನ ನಾವು ಬಂದ ತಕ್ಷಣ ನೋಡ್ದು, ಅದನ್ನು ಸ್ವಲ್ಪ ಹೇಳ್ತೀರಾ ಸರ್ ಈಗ ಬಂದು ಅದ್ರ ಬಗ್ಗೆ? ಸರ್ ಕೊಟ್ಟಿಗೆ ಬಗ್ಗೆ ನಾವು ಹೇಳ್ಬೇಕು ಅಂದರೆ ಈಗ ಸರ್ ನಿಮ್ಮ ಈ ಒಂದು ಕೊಟ್ಟಿಗೆ ವಿಶೇಷತೆ ಏನು ಹೇಳಿ ಸರ್? ಸರ್ ಕೊಟ್ಟಿಗೆ ವಿಶೇಷತೆ ಏನು ಅಂದರೆ ಸರ್, ಈಗ ಕೊಟ್ಟಿಗೆಯಲ್ಲಿ ನಾವು ಜನಗಳ ಥರ ನಾವು ಮನುಷ್ಯರುಗಳ ಥರ ಪ್ರಾಣಿಗಳು, ಅವು ಮೂಕ ಪ್ರಾಣಿಗಳು. ನಾವೇ ಹೆಂಗೆ ಮೆತ್ತಗೆ ಮಂಕೋಬೇಕು ಅನ್ನೋದು ಆಸೆ ಇರುತ್ತೋ ಅವಕ್ಕೂ ಅದೇ ಥರ ಮೆತ್ತಗೆ ಇರಲಿ, ದನ ಕರುಗಳು ಚೆನ್ನಾಗಿರಲಿ ಅಂತೇಳಿ ನಾವು ಮರದೊಟ್ಟು ಹಾಕಿದ್ದೀವಿ, ಕಟ್ಟೆ ಎಲ್ಲ ಕಟ್ಸಿದ್ದೀವಿ. ಓಪನ್ ಯಾಕೆ ಮಾಡಿದ್ದೀವಿ ಅಂದರೆ ಈಗ ಒಳಗಡೆ ಸೆಕೆ ಇರುತ್ತೆ, ಇದೇ ಇರುತ್ತೆ. ಈಗ ಗಾಳಿ ಇದ್ದಾಗ ಯಾವುದು ನೊಣಪಣ ಯಾವೂ ಇರಲ್ಲ, ರೋಗ ರುಜಿನಗಳು ಬರೋಲ್ಲ, ಮತ್ತು ಫ್ರೀ ಆಗಿರುತ್ತೆ ಎತ್ತುಗಳಿಗೆ. ನಾವು ಜನ ಬಂದಾಗ ಜನಗಳು ನೋಡ್ತಾ ಇರ್ತೇವೆ. ಹಾಗಾಗಿ ನಾವು ಓಪನ್ ಸೆಡ್ ಮಾಡಿಬಿಟ್ಟಿದ್ದೀವಿ ಸರ್ ಇಲ್ಲಿ. ಸರ್ ಇಲ್ಲಿ ಎಷ್ಟೊತ್ತಿಂದ ಎಷ್ಟೋ ತನಕ ಕಟ್ಟಿರ್ತಾರೆ ಅಥವಾ ರಾತ್ರಿ ಎಲ್ಲೇ ಬಿಡ್ತೀರಾ? ಇಲ್ಲ ಸರ್, ನಮ್ಮ ರಾತ್ರಿ ಎಲ್ಲ ನೈಟೆಲ್ಲ ಪೂರ್ತಿ ಒಳಗಡೆ ಕಟ್ಟಿ ಬೆಳಗ್ಗೆ ಒಂದು 5 ಗಂಟೆ 6 ಗಂಟೆ ಹೊರಗೆ ಕಟ್ಟಿದ್ರೆ ಮಧ್ಯಾಹ್ನ 11 ಗಂಟೆ 12 ಗಂಟೆ ಒಳಗೆ ಕಟ್ಟಿ ಸಂಜೆ 5 ಗಂಟೆ ತನಕ ತಿಂಡಿ ತಿನ್ನಿಸಿ ಆಮೇಲೆ ಮತ್ತೆ ಹೊರಗೆ ಕಟ್ಟಿ ರಾತ್ರಿ 10 ಗಂಟೆಗೆ ಒಳಗೆ ಕಟ್ಟೋದು. ಸರ್ ಇಲ್ಲಿ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಹೌದು ಸರ್, ಏಳು ಮಾಡಿಸ್ದಂಗಿದೆ. ಹೌದು. ಈ ಒಂದು ಜಾಗದಲ್ಲಿ ಸರ್ ಏನು ಹಾಕಿ ಇದು ಮಾಡಿ ರೆಡಿ ಮಾಡಿದ್ದೀರಾ ಸರ್? ಸರ್ ಮರದೊಟ್ಟು ಹಾಕಿದ್ದೀವಿ ಸರ್, ನಾವು ಕಾಂಕ್ರೀಟ್ ಹಾಕಿ ಅದ್ರ ಮೇಲೆ ಮರದೊಟ್ಟು ಹಾಕಿದ್ದೀವಿ. ಮತ್ತು ಇದಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಯಾವ ರೀತಿ? ಕುಡಿಯೋ ನೀರಿನ ವ್ಯವಸ್ಥೆ ಹೊರಗಡೆ ಡ್ರಮ್ ಇದೆ ಸರ್. ಸರ್ ಇವು ಕೂಡಿ ಹಾರವಳ್ಳಿ ಅಂತ ನಮಗೆ ಪ್ರಪ್ರಥಮವಾಗಿ ನಮಗೆ ಮನಸ್ಸಿಗೆ ಇಷ್ಟ ಆದಂಥದ್ದು ನಮ್ಮದು ಕೂಡಿ ಹಾರವಳ್ಳಿ. ನಮಗೆ ಅವಾಗ ಜಾಕಿ ಅಂತ ಬಂದರೆ ಹಳ್ಳಿಯೂರು ಕೃಷ್ಣಪ್ಪ ಅಂತ. ನಮಗೆ ಪ್ರಪ್ರಥಮವಾಗಿ ನಮಗೆ ನೇಮು ಅಂದರೆ ಚಕ್ರದ ಗಾಡಿ, ಪಾಯಿಂಟು, ಜೋಡಿ ಗಾಡಿಗೆ ಎಲ್ಲದಕ್ಕೂ ಸಾಥ್ ಕೊಡ್ತಿದ್ದು ಅಂದರೆ ಇವೆ ಸರ್. ಇವು ನೆನಪಿಗೆಗೋಸ್ಕರನೇ ನಾವು ಇಲ್ಲಿ ಕೂಡಿದೊಂದು ಸಮಾಧಿ ಮಾಡಿದ್ದೀವಿ ಮನೆ ಹತ್ರನೇ. ಇವನ್ನೂ ಮರೆಯೋಂಗಿಲ್ಲ ಕೂಡಿ ಹಾರವಳ್ಳಿನ ಸರ್. ನಾವು ಅಷ್ಟು ನೇಮ್ ಕೊಟ್ಟಿದ್ದೇವೆ ನಮಗೆ. ಸರ್ ಈಗ ರೇಸ್ ಅಖಾಡದಲ್ಲಿ ಎತ್ತುಗಳಿಗೆ ಬಳಸುವಂತಹ ಬಾರ್ಕೋಲು ಸಾಮಾನ್ಯವಾಗಿ ನೀವು ಯಾರ ಹತ್ರ ಬಾರ್ಕೋಲ್ನ ಹೆಚ್ಚು ಮಾಡಿ? ಮೊದಲು ಸರ್ ನಾವಿಲ್ಲಿ ಕಟ್ಟೆತಿಮ್ಮನಹಳ್ಳಿಲಿ ಲಕ್ಷ್ಮಣ ಅಂತಿದ್ರು. ಆಮೇಲೆ ಅವರಾದಮೇಲೆ ಇಲ್ಲಿ ಇದ್ರ ಹತ್ರವ ಅಂಕಿ ಹತ್ರವ ಚಂದ್ರು ಅಂತಿದ್ದಾರೆ, ಅವ್ರ ಹತ್ರ ಮಾಡಿಸ್ತೀವಿ ಸರ್ ನಾವು. ಸರ್ ಈಗ ಎತ್ತುಗಳಿಗೆ ನೀವು ರೆಡಿ ಮಾಡಬೇಕು, ಸಿಂಗಾರ ಮಾಡಬೇಕು. ಈಗ ರೇಸ್ಗಳನ್ನ ಹೊರತುಪಡಿಸಿ ದೇವಸ್ಥಾನದ ಫಂಕ್ಷನ್ಗಳು ಅಥವಾ ಮದುವೆ ಈವೆಂಟ್ಸ್ಗಳು ಅಲ್ಲಿಗೆಲ್ಲರೂ ಕರೆದಿದ್ದುಂಟಾ ಸರ್? ಹೋಗಿದೆ ಸರ್. ಇಲ್ಲೇ ನಮ್ಮ ಸ್ನೇಹಿತರುಗಳು ನಮ್ಮೂರಾಗೆ ಮತ್ತು ಇಲ್ಲಿ ಪಕ್ಕದೂರ ಕಣ್ಣಿವೇಳಿ ಲೆಕ್ಕದಾಗೆ ನಮ್ಮ ಸ್ನೇಹಿತರುಗಳು ಎಲ್ಲಿರ್ತಾರೆ ಅಲ್ಲಿಗೆ ಹಣ ನಮ್ಮ ಎತ್ತುಗಳು ಸ್ಟೇಜ್ ಹೊಡೆದಿರ್ತೀವಿ, ಬಂದು ಇದು ಮಾಡೋಣ ಅಂದರೆ ಅಲ್ಲಿಗೆ ಎತ್ತು ತೊಗೊಂಡೋಗಿ ಹೊಡೆದಿರೋದುಂಟು.